ಕಾಂಗ್ರೆಸ್ನಲ್ಲಿ ಮನೆ ಒಂದು ಮೂರು ಬಾಗಿಲಾಗಿದ್ದು ಸಾಬೀತಾಗಿದೆ. ರಾಜ್ಯದ ಸಿಎಂ ಆಗಿ ಒಂದು ಮನೆ ಜಗಳ ಬಗೆಹರಿಸಲು 8 ದಿನ ಬೇಕಾ? ಬಾಗಲಕೋಟೆಯಲ್ಲಿ ಸಂಸದ ಗೋವಿಂದ ಕಾರಜೋಳ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರ ಸರ್ಕಾರ ದಲಿತ ವಿರೋಧಿ ಸರ್ಕಾರ, ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಲಾರದೆ 8 ದಿನವನ್ನ ತಿಣುಕಾಡಿದ್ರು. ಅವರ ಇಡೀ ಪಕ್ಷವೇ ತಿಣುಕಾಡುವಂತಹ ಪರಿಸ್ಥಿತಿ ಬಂತು. ಪದೇ ಪದೇ ಅವರನ್ನ ಕರೆದು ಮೀಟಿಂಗ್ ಅನ್ನ ಮಾಡಿದ್ರು. ಹಾಗಾದ್ರೆ ಸಿಎಂ ಆಗಿ ಅವರ ಜಗಳವನ್ನ ಬಗೆಹರಿಸೋದಕ್ಕೆ, ಅವರ ಗುದ್ದಾಟವನ್ನ ಬಗೆಹರಿಸೋದಕ್ಕೆ 8 ದಿನ ತೆಗೆದುಕೊಂಡ್ರ ಅಂತ ಹೇಳಿ ಟೀಕೆಯನ್ನ ಮಾಡ್ತಾ ಇದ್ದಾರೆ. ಪದೇ ಪದೇ ಅವರನ್ನ ಕರೆದು ಮೀಟಿಂಗ್ ಅನ್ನ ಮಾಡಿದ್ರು. ಇದರಿಂದ ಜನಕ್ಕೆ ಗೊತ್ತಾಗಿದೆ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಗಮನ ಇಲ್ಲ. 100ಕ್ಕೆ 100ರಷ್ಟು ಭಾರತೀಯ ಪಕ್ಷಕ್ಕೆ ಗೆಲುವಾಗುತ್ತೆ. ಬಾಗಲಕೋಟೆಯಲ್ಲಿ ಸಂಸದ ಗೋವಿಂದ ಕಾರಜೋಳ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ಗೆ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡ್ಲಿಕ್ಕೆ ಸಾಧ್ಯ ಆಗ್ಲಾರ್ದೆ 8 ದಿನ ತಿಣಕಾಡುವಂತ ಪರಿಸ್ಥಿತಿ ಬಂತು. ವೇಣುಗೋಪಾಲ್ರವರು, ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯನವರು ಇಡೀ ಅವರ ಪಕ್ಷನೇ ತಿಣಕಾಡುವಂತ ಪರಿಸ್ಥಿತಿ ಬಂತು. ಮುಖ್ಯಮಂತ್ರಿಗಳೇ ಸ್ವತಃ ಒಂದು ಮನೆತನದ ಜಗಳವನ್ನ ಬಗೆಹರಿಸಲಿಕ್ಕೆ 1 ವಾರ ತಗೊಂಡ್ರು. ಪದೇ ಪದೇ ಅವ್ರನ್ನ ಕರೆದು ಮೀಟಿಂಗ್ ಮಾಡಿದ್ರು. ಇದರಿಂದ ಜನರಿಗೆ ಗೊತ್ತಾಗಿದೆ ಆ ಪಕ್ಷದಲ್ಲಿ ಮತ್ತು ಆ ಮನೆತನದಲ್ಲಿ ಯಾವುದೇ ಕಾರಣಕ್ಕೂ ಕ್ಷೇತ್ರದ ಅಭಿವೃದ್ಧಿ ಕಡೆ ಗಮನ ಇಲ್ಲ, ಹಿಂದೆಯೂ ಆಗಿಲ್ಲ, ಮುಂದೆಯೂ ಆಗುದಿಲ್ಲ ಅಂತಕ್ಕಂಥದ್ದು ಜನರಲ್ಲಿ ಭಾವನೆ ಮೂಡಿದೆ. ಅದರಿಂದ ನಮಗೆ ಇವತ್ತು ಬಾಗಲಕೋಟೆಯಲ್ಲಿ 100ಕ್ಕೆ 100ರಷ್ಟು ಭಾರತೀಯ ಜನತಾ ಪಕ್ಷಕ್ಕೆ ಗೆಲುವಾಗ್ತದೆ. ಕಾಂಗ್ರೆಸ್ನ ಮನೆಯೊಂದು 3 ಬಾಗಿಲ ಅಂತಕ್ಕಂಥದ್ದು ಈಗಾಗಲೇ ಸಾಬೀತಾಗಿದೆ. ಆ 3 ಬಾಗಿಲುಗಳನ್ನ ತೆರೆದೇ ಇಟ್ಟಾರ. ಅದನ್ನ ಮುಚ್ಚಲಿಕ್ಕೆ ಅವ್ರಿಗೆ ಸಾಧ್ಯ ಆಗಿಲ್ಲ ಸಿದ್ದರಾಮಯ್ಯನವ್ರಿಗೆ. ಮತ್ತು ನಾನು ಮೊದಲನೇ ಬಾರಿ ನೋಡ್ತಾ ಇದ್ದೀನಿ, ರಾಜ್ಯದ ಒಬ್ಬ ಮುಖ್ಯಮಂತ್ರಿ ಒಂದು ಮನೆತನದ ಜಗಳವನ್ನ ಬಗೆಹರಿಸಲಿಕ್ಕೆ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರನ್ನ ಕೂಡಿಸಿಕೊಂಡು 8 ದಿನದ ಗಟ್ಟಲೆ ಸಭೆ ಮಾಡೋದಂದ್ರ ಅವರೇ ಅರ್ಥ ಮಾಡ್ಕೊಳ್ಬೇಕು ಆ ಪರಿಸ್ಥಿತಿ ಏನಿದೆ ಅಂತ. ಎರಡನೇದ್ದು, ದಾವಣಗೆರೆಯಲ್ಲಿ